ತರಕ್ ಏನೈತೆ ನನ್ನ ಹತ್ರ? ಖಾಲಿ ಜೇಬು. ಇಷ್ಟು ದಿವಸ ರಕ್ತ ಕೊಟ್ಟು ರೇಷನ್ ತಗೊಂಬಂದೆ. ಇವತ್ತು ಡಾಕ್ಟರ್ ಹತ್ರ ಹೋಗಿದ್ದೆ. ಮೈಯಾಗ ರಕ್ತ ಇಲ್ಲ, ಹೋಗಾಚೆ ಬೋಟ. ಮಗು ಒಂದೇ ಸಮಯ ಅಳ್ತಾ ಇದೆ. ಒಂದು ತೊಟ್ಟ ಹಾಲಿಲ್ಲ, ಮನೇಲಿ ಏನು ಇಲ್ಲ. ಅಕ್ಕಪಕ್ಕದವರು ಎಷ್ಟು ಅಂತ ಸಹಾಯ ಮಾಡ್ತಾರೆ. ಅಯ್ಯೋ ದೇವ್ರೆ, ನಾನು ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ದೋ ಏನೋ. ಇಷ್ಟು ವರ್ಷ ಆದ್ಮೇಲೆ ಒಂದು ಮಗುನ್ ಕೊಟ್ಟ. ಈಗ ಅವನ್ ಸಾಕೋ ಯೋಗ್ಯತನ ಇಲ್ದಾಗ ಮಾಡ್ಬಿಟ್ಟ. ಅದ್ರ ಬದಲು ಪ್ರಾಣ ನಡಕಿತ್ಕೊಂಬಾರ್ದಾಗಿತ್ತ. ಏನು ಮಾಡ್ತಾ ಇದೀಯ? ಏನು ಮಾಡ್ತಾ ಇದ್ಯಾ ನೀನು? ಬಾಯಿ ಮುಚ್ಚಿದೇನ್ರಿ? ಮಗು ಅನ್ನೋದು ಕೇಳಕ್ಕಾಗಲ್ಲ. ನನ್ ಕಣ್ಣು ಕಿತ್ತು ಬಿಡುತ್ತೇನೆ. ಅದಕ್ಕೆ ಅವಳು ಜ್ಞಾನ ತಪ್ಪಿಸಿದ್ದೇನೆ. ಅದಲ್ಲ ಆಗ್ಲೇ ಅದಕ್ಕೂ ನೆಮ್ಮದಿ, ನಮಗೂ ನೆಮ್ಮದಿ. ರಾಮಯ್ಯ, ಒಂದ್ ವರ್ಷದಿಂದ ಹಸಲು ಕೊಟ್ಟಿಲ್ಲ, ಬಡ್ಡಿನೂ ಕೊಟ್ಟಿಲ್ಲ. ಎಲ್ಲ ನನ್ ದುಡ್ಡು ತೆಗಿಯೋ. ನನ್ನ ಹತ್ರ ಏನಾಯ್ತವ ದುಡ್ಡು? ಫ್ಯಾಕ್ಟ್ರಿ ಲಾಕ್ ಹೋದಾಗ 1 ವರ್ಷ ಆಯ್ತು. ನಾ ಎಲ್ಲಿ ತಗೊಂಬರ್ಲಿ? ನನ್ನ ಮಗನೇ, ಯಾವನ ಹತ್ರ ಆದ್ರೂ ನಿನ್ ಹೆಣ್ಣಿನ ದುಡ್ಡು. ನೀವು ಕೊಟ್ಟಿರೋ 10,000 ರೂಪಾಯಿಗೆ ಹೀಗೆಲ್ಲ ಮಾತಾಡ್ಬಾರ್ದು. ಯಾಕೋ ಮಾತಾಡ್ಬಾರ್ದು? ಏನೋ ಮಾಡ್ತೀಯ ನಾಯಿ? ದುಡ್ಡು ಬೇಕಾದಾಗ ಬಾಲ ಅಲ್ಲಾಡ್ತೀರಾ, ಕೇಳಕ್ ಬಂದಾಗ ಬಗೊಳ್ತೀರಾ? ಬಿಡಿ ಅವ್ರನ್ನ. ಹೆಂಗಸ ಮಾಡೋ ಕೆಲಸ ಇಲ್ಲ. ಮತ್ತೆ ಮಾತಾಡ್ತೇನೆ. ಗಾಡಿ ನಿಲ್ಸು. ಅಯ್ಯೋ ಅಯ್ಯಯ್ಯೋ ಶ್ಯಾಮಲ, ಈ ಬಡವರನ್ನ, ಈ ಸ್ವಾಭಿಮಾನಿಗಳನ್ನ ಕೇವಲ 10,000 ರೂಪಾಯಿಗೋಸ್ಕರ ಕೊಂದ್ಬಿಟ್ರಲ್ಲ. ಯಾರು ರಾಕ್ಷಸರು ಕೊಂದ್ಬಿಟ್ರು. ಬದ್ದ ಮಗು ಹೋಗು. ಈ ಮಗು ಅನಾಥವಾಗಕ್ಕೆ ಖಂಡಿತವಾಗ್ಲೂ ನಾನು ಬಿಡಲ್ಲ. ಇದಕ್ಕೊಂದೆಲೆ ಕಾಣಿಸ್ತೀನಿ. ಈ ರಾಕ್ಷಸ ಆ ಪಡ್ಪಾಯಿಗಳನ್ನ ಕೊಲೆ ಮಾಡಿದ್ದು ಅರೆಸ್ಟ್ ಮಾಡಿ. ನನ್ ತಂದಿರ್ನ ಹಿಡ್ಕೊಟ್ಬಿಟ್ಟೆಲ್ಲೋ.
మేము ರಾಯಲಸೀಮೆ ಮನುಷ್ಯರು ನಮ್ ಸಹವಾಸ ಎಂತದ್ದು ಅಂತ ನಿನ್ಗಿನ್ನೂ ಗೊತ್ತಿಲ್ವಾ? ಕೈನಾ ನಿನ್ ಕಟ್ಕೊಂಡ್ಮೇಲೆ ಕಡೆ ನನ್ಗೆ ಗೊತ್ತಾಗಿತ್ತು ಯಾವ ಜನ್ಮದಲ್ಲಿ ನಾನು ಏನ್ ಪಾಪ ಮಾಡಿದ್ನೋ ಏನೋ ನಿನ್ನಂತ ಧನಪಿಶಾಚಿನ ಆ ದೇವ್ರು ನನಗೆ ಗಂಟೆ ಹಾಕ್ಬಿಟ್ಟ. ನಾನ್ ಸಾಯೋರ್ಗು ಕಣ್ಣೀರಲ್ಲಿ ಕೈ ತೊಳೆಯಕ್ ಮಾಡ್ಬಿಟ್ಟ. ನೀನ್ ಇನ್ನೊಂದು ದೂಸರ ಮಾತಾಡಿದ್ರೆ ಆ ಕೊನೆಗೆ ನೀನು ಪ್ರಚೋದನೆ ಮಾಡಿದ್ದೆ ಅಂತ ನಿನ್ನೂ ಅರೆಸ್ಟ್ ಮಾಡಿಸ್ಬೇಕಾಗುತ್ತೆ. ಹುಷಾರ್. ಸಾಲ ಕೊಡ್ದವ್ರ ಮೇಲೆ ಎಗರಾಡೋದ್ ಬಿಟ್ಟು ನನ್ ಮೇಲೆ ಎಗರಾಡ್ತಾ ಇದೀಯಾ? ಮನುಷ್ಯನಾಗಿ ಹುಟ್ಟಿದ್ಮೇಲೆ ಸ್ವಲ್ಪನಾದ್ರೂ ನಿಯತ್ತಿರ್ಬೇಕು. ಅದಿಲ್ದಲೇ ಇರೋ ಹೊತ್ತಿಗೆ ನಿನ್ ಹೊಟ್ಟೆಯಲ್ಲಿ ಒಂದು ಸಂತಾನ ಇಲ್ಲ. ಮಂಜರು ಮಂಜರು ಭೂಮಿ ನೀನು. ಏಯ್! ತಪ್ಪು ನಿನ್ನಲ್ಲೇ ಇಟ್ಕೊಂಡು ನನ್ ಮೇಲೆ ಎಗರಾಡ್ತೀಯ. ಮೊದ್ಲು ನೀನ್ ಗಂಡ ಅಂತ ಡಾಕ್ಟರ್ ಚೆಕ್ ಮಾಡಿಸ್ಕೋ. ಹೋಗಲೇ. ನನ್ನ ಗಂಡ ತಂದ ಅನುಮಾನ ಪಡ್ತಾ ಇದ್ದೇನೆ. ನೀನ್ ಚೆನ್ನಾಗಿ ಬದುಕಲ್ಲ ಕಳೆ, ಹಾಳಾಗೋಗ್ತೀಯಾ, ನೀನ್ ಸರ್ವನಾಶ ಆಗೋಗ್ತೀಯಾ, ನೀನ್ ಯಾರ್ ಮಗು ಇದು? ನಿನ್ಗೆ ಮಕ್ಕಳಾಗೋ ಭಾಗ್ಯ ಇಲ್ಲ ಅಂತ ಗೊತ್ತಾದ್ಮೇಲೆ ಹೇಗಾದ್ರೂ ಮಾಡಿ ನನ್ನ ವಂಶ ಉದ್ಧಾರ ಆಗ್ಲೇಬೇಕು ಅನ್ನೋ ಆಸೆಯಿಂದ ನಾನು ಇನ್ನೊಂದು ಸಂಬಂಧ ಇಟ್ಕೊಂಡಿದ್ದೆ. ಅವಳು ಹುಟ್ಟಿದ ಮಗು. ಏನ್ ಹೇಳ್ತಾ ಇದ್ದೀರಾ? ಮಗು ಹೆತ್ತಿದ ತಕ್ಷಣನೇ ಅವಳು ತೀರ್ಕೊಂಡ್ಬಿಟ್ಲು. ಯಾವಳೋ ಹೆತ್ತಿದ ಮಗುನ ನಾನೇ ಸಾಕ್ಬೇಕು. ಇದನ್ ತಗೊಂಡ್ ಹೋಗಿ ತಿಪ್ಪೆ ಬಿಸಾಕ್ತೀನಿ. ನೀನ್ ಹಾಗ್ ಮಾಡ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ನನ್ನ ಸಮಸ್ತ ಆಸ್ತಿನೂ ಆ ಮಗು ಹೆಸರಿಗೆ ವಿಲ್ ಮಾಡಿಟ್ಟಿದ್ದೀನಿ. ಈಗಾಗ್ಲೇ ಶಾಮಣ್ಣ ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನೆಲ್ಲ ತಗೊಂಡು ಊರ್ ಬಿಟ್ಟಿದ್ದಾನೆ. ನೀನ್ ಈ ಮಗುನ ಚೆನ್ನಾಗಿ ಸಾಕಿ ಸಲಿಹಿ ಒಂದ್ ನೆಲೆ ಕಾಣಿಸಿದ್ಮೇಲೆ ಆ ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ವರ್ಗಾವಣೆ ಆಗುತ್ತೆ. ಅದಕ್ ಮುಂಚೆ ಮಗು ಕಿಂಚಿತ್ ತೊಂದ್ರೆ ಆದ್ರೂ ಆಸ್ತಿ ಪೂರ ಅನಾಥಾಶ್ರಮಕ್ಕೆ ಹೊರಟೋಗುತ್ತೆ. ಈ ನನ್ ಸೌತಿ ಮಗುನ ನಾನ್ ಹೆಂಗ್ ಸಾಕಿ ಬೆಳೆಸ್ಬೇಕು ಅಂತ ನಾನು ಗೊತ್ತು ಕಣೋ. ತಡಿಯ, ನಾನ್ ಹಂಗೆ ಸಾಕ್ತೀನಿ. ಮೊದ್ಲು ಆಸ್ತಿ ಪತ್ರ ಕೊಡು. ಆಸ್ತಿ ಪತ್ರ ಅದಂತೂ ದೊಡ್ಡ ಸುಳ್ಳು. ಮಗು ರಾಮಯ್ಯಂದು ಹೊತ್ತು ಗೊತ್ತಾದ್ರೆ ಆ ಮಗುನು ಕೊಲ್ಲೋ ರಾಕ್ಷಸಿ ನೀನು ಅಂತ ಯಜಮಾನ್ರಿಗೆ ಗೊತ್ತಿತ್ತು. ಅದಕ್ಕಾಗಿ ನಾನು ಯಜಮಾನ್ರು ಸೇರಿ ಈ ಉಪಾಯ ಮಾಡಿದ್ದು. ಆಸ್ತಿ ಮಗು ಹೆಸರಿನಲ್ಲಿ ಇದೆ ಅಂತ ಯಜಮಾನ್ರು ಸುಳ್ಳು ಹೇಳಿದ್ರು. ಆಸ್ತಿ ಇವಳ ಹೆಸರಿನಲ್ಲೂ ಇಲ್ಲ, ಯಾರ ಹೆಸರಿಗೂ ಬರ್ದಿಲ್ಲ. ಆಸ್ತಿ ಯಾರ ಹೆಸರಿಗೂ ಬರ್ದಿಲ್ಲ ಅಂದ್ರೆ ಪೂರ್ತಿ ನಂದೇ. ಮಾಮ, ಇನ್ನು ಆಸ್ತಿ ಮೇಲೆ ಯಾರಿಗೂ ಹಕ್ಕಿಲ್ಲ. ಹೌದಾ? ಇಷ್ಟು ದಿವಸ ಆಸ್ತಿಗೋಸ್ಕರ ಒದ್ದಾಡ್ತಾ ಇದ್ದೆ. ಈಗ ಅದೃಷ್ಟ ನನ್ನೇ ಹುಡುಕೊಂಡು ಬಂದಿದೆ. ನಡೀರಿ. ಮಾಯಮ್ನು ಯಾವಳು ಮಾಯಮ್ಮ? ಈ ಪಿಂಗಾರಿ ಆ ರಾಮಯ್ಯನ ಮಗಳು ಅಂತ ಗೊತ್ತಾಗಿದ್ದಿದ್ರೆ ಆವತ್ತೇ ಕುತ್ತಿಗೆ ಸಾಯಿಸ್ಬಿಡ್ತಿದ್ದೆ. ಅದೃಷ್ಟ ಚೆನ್ನಾಗಿದೆ, ಬದುಕೊಂಡವಳೆ. ಇನ್ಮೇಲೆ ನೀನ್ಯಾರೋ ನಾನ್ಯಾರೋ. ಇವತ್ತಿಗೆ ನನ್ನ ನಿನ್ನ ಋಣ ಹರಿದೋಯ್ತು. ಇನ್ಯಾವತ್ತೂ ನನ್ನ ಹತ್ರ ಬರಬೇಡ. ನಿನ್ ದರಿದ್ರ ಮುಖ ನನಗ್ ತೋರಿಸಲೇಬೇಡ. ಸಾಕಿದೀನಿ ಅಂತ ಸಲಿಗೆ ಗಿಲ್ಗೆ ತಗೊಂಡು ಅಮ್ಮ ಗಿಮ್ಮ ಅಂತ ಬಂದ್ರೆ ನಿನ್ ಮುಖದ ಮೇಲೆ ಆಸಿಡ್ ಹಾಕ್ಬಿಡ್ತೀನಿ. ಹುಷಾರ್. ಬಂದ್ರು ಬರೋ. ನೋಡಿದ್ಯಾ ನಿನ್ ಜೀವನ? ದೋಸೆ ದೋಸೆ ಮೊಚ್ಚಕದಂಗ ಆಗೋಯ್ತು. ಬಡೂರೆಲ್ಲ ಪಾಪ ಮಾಡಿ ಹುಟ್ಟರೋರು ಅಂತಿದ್ಯಲ್ಲ, ಈಗ ನಿನ್ ಜೀವನ ಏನಂತ ಗೊತ್ತಾಯ್ತಾ? ನೀನೆಲ್ಲಿ ಹುಟ್ಟಿದೆ ಅಂತ ಗೊತ್ತಾಯ್ತಾ? ನೀನೆಂತ ಪಾಪಿ ಅಂತ ಗೊತ್ತಾಯ್ತಾ? ಈ ಕಾಲೋನಿ ಬಿಟ್ಟು ಓಡೋಬೇಕು ಅಂತಿದ್ಯಲ್ಲ, ಈಗ ನಿನ್ ಯಾರು ತಡೆಯಲ್ಲ. ಹೋಗು, ಅದೆಲ್ಲೋಗ್ತೀಯ ಹೋಗು. ಜೀವನ ಏನು ಅಂತ ನಿಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹೋಗು. ಏಯ್, ಎಲ್ಲ ಹೋಗಿ ನಿಮ್ ಮನೆಗಳಿಗೆ ಹೋಗಿ. ಒಳ್ಳೆ ಕಾಲ್ ಬಿಡಲ್ಲ, ಬಿಡ್ತೀನಿ ಮಗ. ಮಗ ಸೂಪರ್ ಕಣ ಮಗ. ಶಿಷ್ಯ ಏನ್ ಮಾಡೋದೀಗ?
ಸುಂದರಿ ಸುರಸುಂದರಿ ಮಗ ಎಲ್ಲೋ ಕಾಣಿಸ್ತಾನ ಅಯ್ಯೋ ಮಸ್ತ್ ಆಗಿದ್ಲು ಕಣ ಮಗ ಒಳ್ಳೆ ಚಾನ್ಸ್ ತಗೊಂಡ್ರೆ ಬಾಗಿಲು ತೆಗಿರಿ ದಯವಿಟ್ಟು ಬಾಗಿಲು ತೆಗಿರಿ. ಅಮ್ಮ, ಈ ಯಾರೋ ರೌಡಿಗಳು ನನ್ನ ಅಟ್ಟಿಸ್ಕೊಂಡ್ ಬಂದು ಬಲಾತ್ಕಾರ ಮಾಡೋಕೆ ಪ್ರಯತ್ನ ಪಟ್ರು. ನೋಡಿ, ಸೀರೆ ಎಲ್ಲ ಹರಿದು ಬಿಟ್ಟಿದ್ದಾರೆ. ಯಾವ್ದಾದ್ರು ಸೀರೆ ಕೊಡಿ. ಒಂದ್ ನಿಮಿಷ ಇರಮ್ಮ, ತಗೋಮ್ಮ. ಪಾಪರಿ ಯಾಕೆ ಇಟ್ಕೊಂಡ್ರಿ? ಇಂಥವ್ರಿಗೆ ಕರುಣೆ ತೋರಿಸಬಾರ್ದು ಕಣೆ. ಇವಳು ಯಾರು ಗೊತ್ತಾ? ನೀನು ಮಾಡಿದ ಅಟ್ಟಹಾಸಕ್ಕೆ ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ಸಾಲದು, ರಕ್ತ ಕಣ್ಣೀರು ಸುರಿಬೇಕು ಕಣೆ. ಬಡವರ ಹೊಟ್ಟೆ ಆಕ್ರೋಶದ ಹಬೆ ತಟ್ಟಿದೆ ಅಷ್ಟೇ ನಿನ್ಗೆ. ಅವರು ಶಾಪದ ಕಾವು ತಟ್ಟಬೇಕು, ಹಾಗೆ ನಿನ್ ನೆಟ್ಟಾಗೋದು. ಅಯ್ಯೋ ಪಾಪಿ, ನಿನ್ನಂತವ್ರಿಗೆ ಸೀರೆ ಬೇರೆ ಹಾಕೋಗಿದ್ದಲೆ. ಆ